ನಮಸ್ತೆ ಎಲ್ಲರಿಗೂ, ದಿಸ್ ಇಸ್ ಮಾಸ್ಟರ್ ಸ್ಟ್ರೋಕ್ ಕ್ಲಾಸಸ್ ಧಾರವಾಡ. ಓಕೆ, ನಾ ಇವಾಗ 5.1 ಎಕ್ಸಸೈಸ್ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ನಾ ಶುರು ಮಾಡಿದ್ವಿ. ಸೊ ಅದರಲ್ಲಿ ಕ್ವಶನ್ ನಂಬರ್ 1 ಇಂದ ಹಿಡ್ಕೊಂಡು ಕ್ವಶನ್ ನಂಬರ್ 9 ವರೆಗೂ ಎಲ್ಲ ಕಂಪ್ಲೀಟ್ ಆಗಿದ್ದಾವೆ. ಸೊ ಇವಾಗ ಕ್ವಶನ್ ನಂಬರ್ 10, ಕ್ವಶನ್ ನಂಬರ್ 11 ಇಂದ ನಾವು ಏನು ಮಾಡಬೇಕು, ಸ್ಟಾರ್ಟ್ ಮಾಡಬೇಕು. ದಿಸ್ ಈಸ್ ಕ್ವಶನ್ ನಂಬರ್ 10 ಆ್ಯಂಡ್ ದಿಸ್ ಈಸ್ ಕ್ವಶನ್ ನಂಬರ್ 11. ಓಕೆ, ಸೊ ಇವಾಗ ಎಕ್ಸ್ ಇಸ್ ಲೆಸ್ಸರ್ ದೆನ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಲೆಸ್ ದೆನ್ 1 ಐತಿ ಅಂತಂದ್ರೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್. ಒಂದ ಕ್ವಶನ್ ಒಳಗೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ ಅಂದ್ರೆ ನಾವೇನ್ ಮಾಡ್ಕೋಬೇಕು, LHL RHL ಚೆಕ್ ಮಾಡ್ಕೋಬೇಕಾಕೈತಿ. ಸೊ LHL RHL ಚೆಕ್ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದಕ್ಕೆ ಲೈನ್ ಹೊಡ್ರಿ, ಲೈನ್ ಹೊಡೋದು. ಸೊ ಈಗ ಗ್ರೇಟರ್ ದೆನ್ ಆರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 1, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದಾಗ ಏನೈತಿ ಫಂಕ್ಷನ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಏನೈತಿ, x ಪ್ಲಸ್ 1 ಐತಿ. ಸೊ ಲೆಸ್ ದೆನ್ 1 ಅಂದಾಗ ಏನೈತಿ, ಇಲ್ಲಿ x ಸ್ಕ್ವೇರ್ ಪ್ಲಸ್ 1 ಐತಿ. ಸೊ ಈ ರೀತಿ ಐತಿ. ಸೊ ಹಂಗಾರ ಈಗ ನಾವು ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಐತಿ 1ಗೆ. ಸೊ ಹಂಗಾರೆ LHL RHL ಎರಡು ಚೆಕ್ ಮಾಡ್ಕೋಬೇಕು. ಸೊ ಫಸ್ಟ್ ಏನ್ ಮಾಡ್ಕೊಳ್ಳೋನು, ಲಿಮಿಟ್ ಆಸ್ x ಟೆನ್ಸ್ ಟು 1 ಮಾಡೋದು. ಲಿಮಿಟ್ ಆಸ್ x ಟೆನ್ಸ್ ಟು 1 ಮೈನಸ್ f ಆಫ್ x, ಇದು LHL ಇದೆ. ದಿಸ್ ಇಸ್ ವಾಟ್, ದಿಸ್ ಇಸ್ LHL is equal to limit as x tends to 1 minus indicates left side function. ಈ minus indicates left side function. left side ಯಾರು ಅದಾರ ಇಲ್ಲಿ, left side ಅದ x square plus 1 ಅದಾರ. ಸೊ x square plus 1 ತಗೊಂಡೆ. ಸೊ if you substitute in the place of x equal to 1, what you get, 1 plus 1 2 ಬಂತು, ರೈಟ್. ಸೊ ಹಂಗಾರೆ ಈಗ ರೈಟ್ RHL ಚೆಕ್ ಮಾಡ್ಕೊಳ್ಳೋಣ. ಹಂಗಾರೆ RHL ಅಂದ್ರೆ ಏನ್ ಬರ್ಕೋತೀವಿ ನಾವು, ಲಿಮಿಟ್ ಆಸ್ x tends to 1 plus f of x is equal to ಲಿಮಿಟ್ ಆಸ್ x ಟೆನ್ಸ್ ಟು 1. ಸೊ ಎಲ್ಲ ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. ರೈಟ್ ಸೈಡ್ ಯಾರದಾರ ಇಲ್ಲಿ, x ಪ್ಲಸ್ 1 ಅದಾರ. ಇಷ್ಟ ಇದ್ರೊಳಗೆ ಲೆಫ್ಟ್ ಸೈಡ್ ಅಂದಾಗ 1 ಮೈನಸ್ ಅಂದಾಗ ಲೆಫ್ಟ್ ಸೈಡ್ ಯಾರದಾರ ಅದನ್ನ ಸೆಲೆಕ್ಟ್ ಮಾಡ್ಕೋರಿ. ರೈಟ್ 1 ಪ್ಲಸ್ ಅಂದಾಗ ರೈಟ್ ಸೈಡ್ ಯಾರದಾರ ಅವ್ನ ಸೆಲೆಕ್ಟ್ ಮಾಡ್ಕೋರಿ. ಅದಕ್ಕೆ ಈ ಲೈನ್ ಹೊಡೆದಿದ್ದೀರಿ ಅಂತಂದ್ರೆ ನಿಮಗೆ ಅಗ್ದಿ ಈಸಿ ಆಕೈತಿ. ಯಾಕಂದ್ರೆ ಈ ಕ್ವಶನ್ ನೋಡ್ಕೋಬೇಕಾ, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಇದ್ದಾಗ x ಪ್ಲಸ್ 1 ಬರ್ದೇನಿ, ಲೆಸ್ ದೆನ್ 1 ಅಂದಾಗ x ಸ್ಕ್ವೇರ್ ಪ್ಲಸ್ 1 ಬರ್ದೇನಿ. ಸೊ ಈ ಲೈನ್ ಇಂದ ಈಸಿಲಿ ಬರ್ಕೋಬಹುದು ನಾ ಇವಾಗ ಲೆಫ್ಟ್ ಸೈಡ್ ರೈಟ್ ಸೈಡ್. So x plus 1, if you substitute in the place of x equal to 1 plus 1 2. ಸೊ ಆಗ LHL RHL ಚೆಕ್ ಆಯ್ತು. ಇವಾಗ ಲಾಸ್ಟಿಗೆ ಏನ್ ಮಾಡ್ಕೋತೀವಿ, LHL RHL ಎರಡು ಈಕ್ವಲ್ ಇದ್ದು ಅಂತಂದ್ರೆ ನಾವೇನ್ ಮಾಡ್ಬೇಕು, ಡೈರೆಕ್ಟ್ ಆಗಿ 1 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಎಲ್ಲಿ ಈಕ್ವಲ್ ಸಿಂಬಲ್ ಐತಿ ಅಲ್ಲಿ ಡೈರೆಕ್ಟ್ ಆಗಿ 1 ಸಬ್ಸ್ಟಿಟ್ಯೂಷನ್ ಮಾಡ್ಬೇಕು. ಈಕ್ವಲ್ ಅಂದ್ರೆ 1ಗೆ ಟಚ್ ಮಾಡಿ ತಗೊಂಡಿದ್ದು x ಪ್ಲಸ್ 1. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ಈಕ್ವಲ್ ಸಿಂಬಲ್ ಎಲ್ಲಿ ಐತಿ, ಇಲ್ಲಿ ಐತಿ. ಈಕ್ವಲ್ ಟು 1 ಇಲ್ಲಿ ಐತಿ. ಈಕ್ವಲ್ ಟು 1 ಯಾವಾಗ ಐತಿ, x ಪ್ಲಸ್ 1ಗೆ ಐತಿ. ಸೊ ಹಂಗಾರ x ಪ್ಲಸ್ 1 ಜಗದಾಗ ನೀ ಏನಾರು ಈ ಡೈರೆಕ್ಟ್ ಆಗಿ 1 ಸಬ್ಸ್ಟಿಟ್ಯೂಷನ್ ಮಾಡಿದಿ ಅಂತಂದ್ರೆ 1 ಪ್ಲಸ್ 1 ಎಷ್ಟು ಬಂತು, 2 ಬಂತು. ಸೊ ಹಂಗಾರೆ ಹಿಯರ್ ವಿ ಗೆಟ್ LHL is equal to RHL is equal to f of 1. ಸೊ ಹಿಂಗಿದ್ದಾಗ ಏನಕ್ಕೈತಿ, ಫಂಕ್ಷನ್ ಕಂಟಿನ್ಯೂಸ್ ಆಕೈತಿ. therefore f of x is continuous at x equal to 1. ಸೊ ಇವಾಗ ಕೆಲವೊಬ್ರು ಇಲ್ಲೇ ಸಾಲ್ವ್ ಮಾಡಿ ಇಲ್ಲೇ ಕೈ ಬಿಡ್ತಾರೆ. ಬಟ್ ಇದು ಕಂಟಿನ್ಯೂ ಮಾಡ್ಬೇಕಾಕೈತಿ. ಯಾಕಂತಂದ್ರ ಅವ ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕ್ವಶನ್ ಕೊಟ್ಟಿರ್ತಾನ. ಇಲ್ಲಿ ಏನ್ ಕೊಟ್ಟಿರ್ತಾನವ, ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತಂದಾಗ at x equal to 1ಗೆ ಚೆಕ್ ಮಾಡಿದಿ. x ಗಿಂತ ಕಡಿಮೆ ಇದ್ದಾಗ, ಲೆಸ್ ದೆನ್ 1 ಇದ್ದಾಗ, ಗ್ರೇಟರ್ ದೆನ್ 1 ಇದ್ದಾಗ ಈ ಕಡೆ ಇನ್ನು ಉಳಿದ ಫಂಕ್ಷನ್ಗೆ at x equal to 2 3 4ಗೆ ಇಲ್ಲಿ at x equal to 0 -1 -2 -3 ಆ ಕಡೆ ಎಲ್ಲ ಚೆಕ್ ಮಾಡ್ಕೋಬೇಕಲ್ಲ. ಸೊ ಒಂದೊಂದು ಪಾಯಿಂಟ್ ಚೆಕ್ ಮಾಡೋ ಬದ್ಲಿ ಕನ್ಸಿಡರ್ ಮಾಡ್ಕೋತೀನಿ. ಏನ್ ಚೆಕ್ ಮಾಡ್ಕೋತೀನಿ ಹಂಗಾರೆ, ಈಗ at x is less than 1 ಅಂತ ತಗೋತೀನಿ. at x is less than 1 ಅಂತ ತಗೊಂಡೆ. at x is less than 1 ಅಂತ ತಗೊಂಡಾಗ ಲೆಸ್ ದೆನ್ 1 ಅಂತಂದ್ರೆ ಈ ಕಡೆ ಯಾರು ಅದಾರಪ್ಪ, ಇಲ್ಲಿ 1 ಬಿಫೋರ್ ಯಾರು ಇರ್ತಾರ, 0 -1 -2 -3 ಇರ್ತಾರ. ಸೊ ಈ ಕಡೆ ಎಲ್ಲ ಒಬ್ರು ಅದಾರ. ಯಾರದಾರು, x ಸ್ಕ್ವೇರ್ ಪ್ಲಸ್ 1 ಅದಾರ. ಈ ಕಡೆ ಎಲ್ಲ ಒಬ್ರು, ಈ ಕಡೆ ಎಲ್ಲ, ಈ ಕಡೆ ಲೆಫ್ಟ್ ಸೈಡ್ ಒಂದು ಫಂಕ್ಷನ್, ರೈಟ್ ಸೈಡ್ ಒಂದು ಫಂಕ್ಷನ್ ಇಲ್ಲ. ಈ ಸೈಡ್ ಈ ಕಡೆ ಪೂರ್ತಿ ಈ ಕಡೆ ಎಲ್ಲ x ಸ್ಕ್ವೇರ್ ಪ್ಲಸ್ 1 ಒಬ್ರು ಅದಾನ. f of x equal to ಏನಂತ ತಗೋತೀನಿ ನಾನು, x ಸ್ಕ್ವೇರ್ ಪ್ಲಸ್ 1. x ಸ್ಕ್ವೇರ್ ಪ್ಲಸ್ 1 ಯಾವಾಗ x is less than 1 ಅಂದಾಗ. ಸೊ ಹಂಗಾರೆ x ಸ್ಕ್ವೇರ್ ಪ್ಲಸ್ ದಟ್ ಈಸ್ ಕ್ವಾಡ್ರಾಟಿಕ್ ಇಕ್ವೇಶನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಇಸ್ ನಥಿಂಗ್ ಬಟ್ polynomial equation. polynomial equations are continuous at all x belongs to real number. ಸೊ ಹಂಗಾರೆ ಇದು polynomial function ಅಂತಂದ್ರೆ this is continuous. this is ಬರೀಬೇಕು, ಒಂದು ಲೈನ್ ಬರೀರಿ. this is polynomial function. this is polynomial function, therefore continuous at x is less than 1. ಸೊ ಅದೇ ರೀತಿ ಈಗ at x is greater than 1 ತೋರಿ.
ಈಗ ಎಕ್ಸಾಕ್ಟ್ ಒನ್ನಿಗಂತೂ ಚೆಕ್ ಮಾಡೀವಿ ಇಲ್ಲಿ ಅಟ್ ಎಕ್ಸ್ ಇಕ್ವಲ್ ಟು ಒನ್ನಿಗಂತೂ ಚೆಕ್ ಮಾಡ್ಕೊಂಡಿವಿ, ಯಾಕಂದ್ರೆ ಒನ್ನಿಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಇದ್ರು ಎಲ್ ಎಚ್ ಎಲ್ ಆರ್ ಎಚ್ ಎಲ್ ಎಫ್ ಆಫ್ ಒನ್ ಚೆಕ್ ಮಾಡ್ಕೊಂಡು ಅದು ಕಂಟಿನ್ಯೂಸ್ ಆಕೈತೆ ಅಂತ ಬರ್ದೀವಿ. ಈಗ ಎಕ್ಸ್ ಇಸ್ ಗ್ರೇಟರ್ ದನ್ ಒನ್, ಈ ಕಡೆ 2 3 4 5 ಬೇಕಾದ ನಂಬರ್ ಇರ್ಲಿ, ಆ ಕಡೆ ಎಲ್ಲ ಫಂಕ್ಷನ್ ಒಬ್ಬನ ಅದಾನ, ಯಾರು ಎಕ್ಸ್ ಪ್ಲಸ್ ಒನ್ ಅದಾನ. ಸೊ ಹಂಗ ಫಂಕ್ಷನ್ ಏನೈತಿ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಒನ್ ಐತಿ. ದಿಸ್ ಈಸ್ ಲೀನಿಯರ್ ಇಕ್ವೇಶನ್. ಲೀನಿಯರ್ ಇಕ್ವೇಶನ್ ಈಸ್ ನಥಿಂಗ್ ಬಟ್ ದಿಸ್ ಈಸ್ polynomial equation. This is a polynomial function. So hangara therefore continuous at x is greater than 1 ಅಂತ ಬರ್ದ್ಬಿಟ್ರೆ ಮುಗಿದೋತು. ಇಷ್ಟೆಲ್ಲ ಮಾಡಿರ್ತೀರಿ, ಈಚ ಕಡೆ ಇದು ಈ ಕಡೆ ಎಲ್ಲ ಇದು ಈಚ ಕಡೆ ಪೂರ್ತಿ ಒಬ್ಬನ ಅದು polynomial function, ಅದು ಕಂಟಿನ್ಯೂಸ್ ಆಕೈತೆ ಅಂತ ಬರ್ದ್ಬಿಟ್ರಿ. ಈ ಕಡೆ ಎಲ್ಲ ಪೂರ್ತಿ ಒಬ್ಬನ ಅದಾನ ಎಕ್ಸ್ ಪ್ಲಸ್ ಒನ್, ಅದು ದಟ್ ಈಸ್ ಆಲ್ಸೋ ಪೊಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಗ್ರೇಟರ್ ದನ್ ಒನ್ ಅಂತ ಬರ್ಕೊಂಡ್ಬಿಟ್ರಿ. ಸೊ ಇಲ್ಲಿಗೆ ಈ ಕ್ವಶನ್ ಕಂಪ್ಲೀಟ್ ಆಗಿ ಮುಗಿತೈತಿ. ಸೊ ಆಲ್ಮೋಸ್ಟ್ ಇದೇ ಟೈಪ್ ಕ್ವಶನ್ ಕೇಳಿರ್ತಾನೆ ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾನ ನಾವು. ಸೊ 4 ಮಾರ್ಕ್ಸಿಗೆ ಅಂದ್ರೆ ಇಷ್ಟಕ್ಕೆ ಸ್ಟಾಪ್ ಮಾಡೋದು ಸರಿ ಅಲ್ಲ. ಸೊ ಇದನ್ನೆಲ್ಲ ಬರೀಬೇಕಾಕೈತಿ. ಸೊ 4 ಮಾರ್ಕ್ಸಿನ ಕ್ವಶನ್ ಇಷ್ಟೆಲ್ಲ ಬರೀಲೇಬೇಕು. ಓಕೆ, ಹಂಗಾರೆ ಈ ಕ್ವಶನ್ ಬರ್ಕೊಳ್ರಿ. ನಾನು 11th ಕ್ವಶನ್ ಸಾಲ್ವ್ ಮಾಡೋದು. ಲೆವೆಂತ್ ಕ್ವಶನ್ ಏನ್ ಹೇಳತ್ತ ನಾವು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಇಫ್ ಎಕ್ಸ್ ಇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 2x ಸ್ಕ್ವೇರ್ ಪ್ಲಸ್ 1 ಇಫ್ ಎಕ್ಸ್ ಇಸ್ ಗ್ರೇಟರ್ ದನ್ 2 ಅಂತ ಹೇಳತ್ತ ನಾವು. ಸೊ ಫಸ್ಟ್ ನೀವೇನ್ ಮಾಡ್ರಿ, ಲೈನ್ ನೋಡಿರಿ, ಲೈನ್ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಸ್ಟ್ ನಿಮ್ಗೆ ಎಲ್ಲರಿಗೂ ಲೈನ್ ಹೊಡಿಯಕ್ ಬರ್ತೈತಿ, ರೈಟ್? ಸೊ ಹಂಗ ಲೈನ್ ಹೊಡೆದಾದ್ಮೇಲೆ ಇಲ್ಲಿ 2 ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಅಂತ ಹೇಳಿ, ಈಕ್ವಲ್ ಟು ಅಂದಿದ್ದಕ್ಕೆ ಟಚ್ ಮಾಡೇ ತಗೊಂಡ್ಬಿಡ್ತೀನಿ ಲೈನಿಗೆ. ಯಾರದಾರ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 3 ಅದಾರ ನೋಡ್ಕೋರಿ, ರೈಟ್? ಸೊ ಹಂಗಾರ ಈಗ ಎಕ್ಸ್ ಇಸ್ ಗ್ರೇಟರ್ ದನ್ 2 ಅಂತಂದಾಗ ಈಚ್ ಕಡೆ ಸೈಡ್ ಗ್ರೇಟರ್ ದನ್ 2 ಅಂದಾಗ ಯಾರದಾರ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಈಕ್ವಲ್ ಟು ಇಲ್ಲ ಗ್ರೇಟರ್ ದನ್ ಅಂದಾನ. ಸೊ ಇದು ಟಚ್ ಮಾಡಂಗಿಲ್ಲ, ಟಚ್ ಮಾಡ್ಲಾರ್ದ ತಗೋತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1, ರೈಟ್? ಸೊ ಹಂಗಾರೆ ಈಗ ಲೆಫ್ಟ್ ಸೈಡ್ ಒಂದು ಫಂಕ್ಷನ್ ರೈಟ್ ಸೈಡ್ ಫಂಕ್ಷನ್ ಅಂತಂದ್ರೆ ಅಟ್ ಎಕ್ಸ್ ಈಕ್ವಲ್ ಟು 2 ಚೆಕ್ ಮಾಡ್ಕೋಬೇಕಾದಾಗ ನಾವು ಅಟ್ ಎಕ್ಸ್ ಈಕ್ವಲ್ ಟು 2 ಅಂತ ನಿಂತು ನೋಡಿದಾಗ ಎಲ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು, ಆರ್ ಎಚ್ ಎಲ್ ಚೆಕ್ ಮಾಡ್ಕೋಬೇಕು, ಎಕ್ಸಾಕ್ಟ್ ಎಫ್ ಆಫ್ 2 ಚೆಕ್ ಮಾಡ್ಕೋಬೇಕಾಗೈತಿ. ಸೊ ಹಂಗಾರೆ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೋತೀವಿ ನಾವು. ಇದನ್ನಾರ ಬರೀರಿ, ಎರಡ್ರಾಗ ಒಂದು ಬರೆದ್ರು ಸಾಕು ನೀವು. ಈಗ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್. ಲೆಫ್ಟ್ ಸೈಡ್ ಯಾರದಾರ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 3 ಅದಾರ, ಎಕ್ಸ್ ಕ್ಯೂಬ್ ಮೈನಸ್ 3 ಅದ. ಸೊ ಹಂಗ 1 ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಿನಗೆ ಸಾರಿ 1 ಅಲ್ಲ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಚೆಕ್ ಮಾಡತ್ತೇನು. ಕ್ವಶನ್ದಾಗ 2 ಐತಿಲ್ಲ, ಪ್ರಾಬ್ಲಮ್ 2, 1 ಅಲ್ಲ, ರೈಟ್? ಸೊ ಹಂಗಾರೆ ಈಗ 2 ಚೆಕ್ ಮಾಡಿದ 2 ಸಬ್ಸ್ಟಿಟ್ಯೂಷನ್ ಮಾಡಿ. 2 ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಏನಕ್ಕೈತೆ ಹಂಗಾರೆ ನಿಂಗೆ 2 2 4 4 2 8 8 ಒಳಗೆ 3 ಹೋದ್ರೆ ಎಷ್ಟು ಉಳಿತೈತಿ? 5 ಉಳಿತೈತಿ. ಆನ್ಸರ್ ಎಷ್ಟು ಬಂತು? 5 ಬಂತು. ಈಗ ಆರ್ ಎಚ್ ಎಲ್ ಚೆಕ್ ಮಾಡ್ಕೊಳ್ಳೋಣ. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2. ಇದು 2 ಪ್ಲಸ್ ಅಂತಂದ್ರೆ ಏನು? ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್. ಸೊ ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್ ಅಂತಂದ್ರೆ ಸೊ ಈಗ ರೈಟ್ ಸೈಡ್ ಯಾರದಾರ ಇಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಅದಾರ. ಸೊ ಹಂಗಾರೆ ಬರೀ ನಂಗಾರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1. So if you substitute in the place of x equal to 2, we get 2 square aketi. 2 square andre 4, 4 plus 1 5 anta. So LHL RHL equal ittu antandra aವಾಗ ಏನು ಮಾಡು, ಡೈರೆಕ್ಟ್ ಆಗಿ ಈ ಎಫ್ ಆಫ್ 2 ಸಬ್ಸ್ಟಿಟ್ಯೂಷನ್ ಮಾಡು ಕೊಟ್ಟಿರುವಂತ ಫಂಕ್ಷನ್ ದಾಗ. ಈಕ್ವಲ್ ಟು ಎಲ್ಲೈತಪ್ಪ? ಈಕ್ವಲ್ ಟು ಸಿಂಬಲ್ ಇಲ್ಲೈತಿ ಹೌದಿಲ್ಲ? ಈಕ್ವಲ್ ಟು ಸಿಂಬಲ್ ಇಲ್ಲೈತಿ, ಸ್ಟಾರ್ ಆಗ್ತದೆ ನೋಡ್ರಿ. ಈಕ್ವಲ್ ಟು ಸಿಂಬಲ್ ಇಲ್ಲೈತಿ. ಈಕ್ವಲ್ ಟು 2 ಇದ್ದಾಗ ಏನೈತಿ ಫಂಕ್ಷನ್ ಎಕ್ಸ್ ಕ್ಯೂಬ್ ಮೈನಸ್ 3 ಐತಿ, ಎಕ್ಸ್ ಕ್ಯೂಬ್ ಮೈನಸ್ 3 ಐತಿ. ಸೊ ಎಕ್ಸ್ ಕ್ಯೂಬ್ ಮೈನಸ್ 3 ಒಳಗೆ 2 ಸಬ್ಸ್ಟಿಟ್ಯೂಷನ್ ಮಾಡಿ 2 ಹಾಕಿದೆ ಅಂದ್ರೆ 2 2 4 4 2 8 ಆಯ್ತು. 8 ಒಳಗೆ 3 ಹೋದ್ರೆ 5. ಸೊ ಇವಾಗ ಏನತ್ ನಮ್ದು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ 2 ಬಂತು. ಸೊ ಈ ರೀತಿ ಬಂದಾಗ ಎಫ್ ಆಫ್ ಎಕ್ಸ್ ಈಸ್ ದೇರ್ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಯಸ್ ಆಟ್ ಎಕ್ಸ್ ಈಕ್ವಲ್ ಟು 2. ಸೊ ಹಂಗಾರೆ ಇವಾಗ ಏನಾಗ್ತಿದ್ದು ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 2 ಆಯ್ತು. ಅವ ಚೆಕ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂದಿದ್ದಕ್ಕೆ 2 ಲೆಫ್ಟ್ ಸೈಡ್ ಈ ಕಡೆ ಎಲ್ಲ ಇದಾರಲ್ಲ 0 1 -1 -2 -3 ಇವ್ರಿಗೆಲ್ಲ ಚೆಕ್ ಮಾಡ್ಕೋಬೇಕು, ಅವ್ರಿಗೆಲ್ಲ ಚೆಕ್ ಮಾಡ್ಕೋಬೇಕು. ಈ ಕಡೆ ಎಲ್ಲ ಒಬ್ಬರೇ ಅದಾರ ಎಕ್ಸ್ ಕ್ಯೂಬ್ ಮೈನಸ್ 3. ದಟ್ ಈಸ್ ಕ್ಯೂಬಿಕ್ ಇಕ್ವೇಶನ್, ನಥಿಂಗ್ ಬಟ್
ಪೊಲಿನಾಮಿಯಲ್ ಇಕ್ವೇಶನ್ ಅಂದ್ರೆ ಕಂಟಿನ್ಯೂಸ್ ಎವ್ರಿವೇರ್. ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಐತಿ, ಈ ಕಡೆ ಎಲ್ಲಾ ಕಡೆ ಕಂಟಿನ್ಯೂ ಒಂದ ಫಂಕ್ಷನ್ ಐತಿ, ಕಂಟಿನ್ಯೂಸ್ ಆಗೇ ಐತಿ. ಈ ಕಡೆ ಚೆಕ್ ನೋಡಿ, ಫಾರ್ ಎಕ್ಸಾಂಪಲ್ ಹಂಗ ಇಲ್ಲಿ 5 ಐತೆ ಅನ್ಕೋ, ಇಲ್ಲಿ ಈ 5 ಲೆಫ್ಟ್ ಸೈಡ್ ಒಂದು ರೈಟ್ ಸೈಡ್ ಒಂದು ಇಲ್ಲ, ಒಬ್ನ ಅದಾನ x² + 1, ಅವನು ಕ್ವಾಡ್ರಾಟಿಕ್ ಇಕ್ವೇಶನ್ ಅದಾನ. ಪೊಲಿನಾಮಿಯಲ್ ಫಂಕ್ಷನ್ ಕಂಟಿನ್ಯೂಸ್ ಎವ್ರಿವೇರ್ ಅಷ್ಟು ಬರ್ದ್ ಬಿಟ್ರೆ ಮುಗಿದು ಹೋಯ್ತು. ಸೊ ಹಂಗಾರ ಇದನ್ನ ಬರ್ಕೊಳ್ರಿ, ನಾವು ಇಲ್ಲಿ ಬರೀತೇವೆ ನೋಡ್ರಿ. ಬೇಕಂದ್ರೆ ಗೊತ್ತಾದವ್ರು ಬರ್ಕೋರಿ, ಯಾರಿಗೆ ಗೊತ್ತಾಗಿಲ್ಲ ನೋಡ್ರಿ. ಸೊ ಹಂಗಾರೆ ಇಲ್ಲಿ ಏನ್ ಮಾಡೋಣ, at x is less than 2, f of x ಏನೈತಿ, f of x ಏನೈತಿ, x³ - 3 ಐತಿ. x³ - 3 ಅಂದ್ರೆ ದಿಸ್ ಇಸ್ ಕ್ಯೂಬಿಕ್ ಇಕ್ವೇಶನ್, ನಥಿಂಗ್ ಬಟ್ ದಿಸ್ is polynomial function. This is polynomial function. Therefore continuous at x is less than 2. ಇಷ್ಟು ಬರ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಅದೇ ರೀತಿ at x is greater than 2, ಆ ಕಡೆ greater than 2 ಅಂತಂದ್ರೆ ಯಾರದಾರ ಫಂಕ್ಷನ್ ಒಬ್ನ ನಾನು x² + 1, ಆ ಕಡೆ ಎಲ್ಲ ಪೂರ್ತಿ ಒಬ್ನ ಅದಾನ x² + 1. f of x is equal to x² + 1. This is also what polynomial function. Therefore continuous at x is greater than 2 ಅಂತ ಬರ್ಕೊಂಡ್ಬಿಟ್ರೆ ಮುಗಿದು ಹೋಯ್ತು. ಓಕೆ, ಸೊ ಇವಾಗ ಕ್ವಶನ್ ನಂಬರ್ 10, 11 ಆಯ್ತು. ಇವಾಗ ಕ್ವಶನ್ ನಂಬರ್ ಏನ್ ಮಾಡೋಣ, 12, 13 ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಇದನ್ನು ಬರ್ಕೊಳ್ರಿ. Okay, next question, f of x is equal to x to the power 10 - 1 x² if x is lesser than or equal to 1. ಆಮೇಲೆ if x is greater than 1 ಐತಿ. ಸೊ ಇಲ್ಲಿ ಚೆಕ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತಂದ್ರೆ ಇಲ್ಲಿ at x equal to 1 ಚೆಕ್ ಮಾಡ್ಕೋಬೇಕು, ಲೆಸ್ ದೆನ್ 1 ಚೆಕ್ ಮಾಡ್ಬೇಕು, ಗ್ರೇಟರ್ ದೆನ್ 1 ಚೆಕ್ ಮಾಡ್ಕೋಬೇಕು. 3 ಕೇಸಸ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಈ ಕ್ವಶನ್ 13th ಕ್ವಶನ್ದಾಗ ಈಸ್ ಕಂಟಿನ್ಯೂಸ್ ಫಂಕ್ಷನ್, ಎಲ್ಲ ಕಡೆ ಕಂಟಿನ್ಯೂಸ್ ಐತಲ್ಲ ಕೇಳತ್ತಾನ. ಒಂದ್ ಕಡೆ ಎಲ್ಲರ ಒಂದ್ ಕಡೆ ಡಿಸ್ಕಂಟಿನ್ಯೂಸ್ ಐತೆ ಅಂತ ಗೊತ್ತಾತಂತ ತಿಳ್ಕೊ, ಎಲ್ಲ ಕಡೆ ಚೆಕ್ ಮಾಡೋ ನೆಸೆಸರಿ ಇಲ್ಲ. ದಿಸ್ ಇಸ್ ನಾಟ್ ಕಂಟಿನ್ಯೂಸ್ ಅಂತ ಬರ್ದ್ ಬಿಡ್ಬೇಕು. ಅಕಸ್ಮಾತ್ ಕಂಟಿನ್ಯೂಸ್ ಅಂದ್ರೆ ಎಲ್ಲ ಕಡೆ ಚೆಕ್ ಮಾಡ್ಕೋಬೇಕಾಗೈತಿ, ರೈಟ್. ಫಸ್ಟ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ, ಅದನ್ನ ಆಮೇಲೆ ನೋಡೋಣ. ಲೈನ್ ನೋಡಿರಿ, ನಾ ಹೇಳ್ದಂಗೆ ಮುಂಚೆನೆ ಪ್ರಾಬ್ಲಮ್ ಎಲ್ಲಿಗೆ ಐತಿ, 1ಗೆ ಐತಿ. ಸೊ 1 ಬರೀರಿ. 1 ಈಸ್ ಗ್ರೇಟರ್ ದೆನ್ ಲೆಸರ್ ದೆನ್ ಆರ್ ಈಕ್ವಲ್ ಟು 1 ಅಂತ, ಈಕ್ವಲ್ ಟು ಅಂದಿದ್ದಕ್ಕೆ ಇದಕ್ಕೆ ಟಚ್ ಮಾಡಿ ತಗೋತೀನಿ. x to the power 10 - 1 ಇನ್ x is greater than 1 ಅಂತಂದಾಗ, ಗ್ರೇಟರ್ ದೆನ್ 1 ಅಂದಾಗ x² ಐತಿ. ಸೊ ಅದನ್ನು ಬರ್ಕೊಂಡೆ. ಈಗ ಏನ್ ಮಾಡ್ಕೋಬೇಕು, at x equal to 1 ಅಂದಾಗ LHL RHL ಅಂತ ಚೆಕ್ ಮಾಡ್ಕೋಬೇಕು. at x equal to 1, ಸೊ LHL is equal to limit as x tends to 1 ಗೆ ಮಾತಾಡತ್ತಾನವ. ಸೊ 1 - f of x is equal to limit as x tends to 1. ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಸೈಡ್ ಫಂಕ್ಷನ್, ಲೆಫ್ಟ್ ಸೈಡ್ ಯಾರದಾರ ಇಲ್ಲಿ x² x to the power 10 - 1 ಆಯ್ತು. ಸೊ x ಪ್ಲೇಸ್ 1 ಹಾಕಿದ್ರೆ ಏನ್ ಬಂತು, 1 to the power 10 1 ಬರ್ತೈತಿ. 1 to the power ಎನಿಥಿಂಗ್ 1 ಬರ್ತೈತಿ. ಸೊ 1 - 1 ಏನ್ ಬಂತು, 0 ಬಂತು. ಸೊ ಅದಾದ್ಮೇಲೆ ಈಗ RHL ಚೆಕ್ ಮಾಡ್ಕೊಳ್ಳೋಣ. RHL ಅಂದ್ರೆ ಲಿಮಿಟ್ ಆಸ್ x ಟೆನ್ಸ್ ಟು 1 ಪ್ಲಸ್ f of x. ಸೊ ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್, ಪ್ಲಸ್ ಇಂಡಿಕೇಟ್ಸ್ ರೈಟ್ ಸೈಡ್ ಫಂಕ್ಷನ್ ಅಂದ್ರೆ ಪ್ಲಸ್ ಅಂದ್ರೆ ರೈಟ್ ಸೈಡ್ ಯಾರದಾರ, x² ಅದಾರ. ಸೊ x² ನ ಸಬ್ಸ್ಟಿಟ್ಯೂಷನ್ ಮಾಡ್ರಿ. x² ನ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಲಿಮಿಟ್ ಆಸ್ x ಟೆನ್ಸ್ ಟು 1 ಪ್ಲಸ್ ಅಂದ್ರೆ 1 ಬರ್ಕೋತೀನಿ, ಯಾಕಂದ್ರೆ ಪ್ಲಸ್ ರೈಟ್ ಸೈಡ್ ಫಂಕ್ಷನ್ ಚೂಸ್ ಮಾಡ್ಕೊಳತ್ತೇನೆ. ಈಗ ಚೂಸ್ ಮಾಡ್ಕೊಂಡೆ ಅಂದ್ರೆ ಮತ್ತೆ ಪ್ಲಸ್ ಬರೀ ನೆಸೆಸರಿ ಇಲ್ಲ. ಸೊ ಹಂಗಾರೆ ಇಫ್ ಯು ಸಬ್ಸ್ಟಿಟ್ಯೂಟ್ ಇನ್ ದ ಪ್ಲೇಸ್ ಆಫ್ x equal to 1, 1² ಏನಕ್ಕೈತಿ, 1 ಆಕೈತಿ. ಸೊ 0 is not equal to 1. ಸೊ ಹಂಗ ನಮ್ಗೆ ಏನ್ ಸಿಕ್ತಿಲಿ, LHL is not equal to RHL. therefore f of x is not continuous at ಎಲ್ಲಿ ಚೆಕ್ ಮಾಡಿದ್ವಿ, x equal to 1 ಗೆ ಚೆಕ್ ಮಾಡಿದ್ವಿ, at x equal to 1, ರೈಟ್. ಸೊ ಇವಾಗ ಎಲ್ಲಾ ಪಾಯಿಂಟ್ಸಿಗೂ ಚೆಕ್ ಮಾಡಂತ ಹೇಳಿ ಡಿಸ್ಕಂಟಿನ್ಯೂಟಿ ಎಲ್ಲೆಲ್ಲಕೈತೆ ಅಂತಂದ್ರೆ. ಸೊ x is lesser than 1 ಇದ್ದಾಗ ನೋಡ್ಕೊಳ್ಳೋನು. ಸೊ ಇದು ಕೇಸ್ 1, ಇದು ಏನಿದೆ ಕೇಸ್ 1, ಇದು ಕೇಸ್ 1 ಅಂತ ಬರ್ಕೊಳ್ಬೇಕಂದ್ರೆ ನೀವು ಕೇಸ್ 1. ಈಗ ಕೇಸ್ 2 ಏನಪ್ಪಾ ಅಂತಂದ್ರೆ 1 ಗೆ ಲೆಫ್ಟ್ ಸೈಡ್ ಎಲ್ಲಾ ಕಡೆ ಚೆಕ್ ಮಾಡ್ಕೊಳ್ಳೋಣ. ಅಂದ್ರೆ x is less than 1 ಅಂತ ಫಂಕ್ಷನ್ ಏನೈತಿ, f of x ಏನೈತಿ, f of x ಈ ಕಡೆ ಎಲ್ಲಾ ಕಡೆ ಒಬ್ನ ಅದಾನ, ಯಾರ x to the power 10 - 1. ಸೊ ಹಂಗಾರೆ x to the power 10 - 1 ಒಬ್ನ ಅದಾನ ಕಡೆ. ಸೊ ಹಂಗಾರೆ ಇಲ್ಲಿ ಇದು ಯಾವ ಫಂಕ್ಷನ್ ಪಾ, ಇದು ಪೊಲಿನಾಮಿಯಲ್ ಫಂಕ್ಷನ್ ಇದೆ. ಇದು x to the power n - 1 ಅಂದ್ರೆ ಪೊಲಿನಾಮಿಯಲ್ ಫಂಕ್ಷನ್ ಅಂದ್ರೆ ಕಂಟಿನ್ಯೂಸ್. ಬರೀರಿ ರೀಸನ್ ಬರೀರಿ, ಯಾಕಂತಂದ್ರೆ ದಿಸ್ ಈಸ್ ಪೊಲಿನಾಮಿಯಲ್ ಫಂಕ್ಷನ್.
this is polynomial function, therefore continuous at x is less than 1. In the next case 2, ಕೇಸ್ 2 ತಗೋರಿ. ಕೇಸ್ 2 ಏನೈತಿಪ್ಪ ಅಂತಂದ್ರೆ ಎಕ್ಸ್ ಇಸ್ ಗ್ರೇಟರ್ ದನ್ 1 ತಗೊಳ್ಳೋಣ. ಈಕ್ವಲ್ ಟು 1 ಅಂತ ಚೆಕ್ ಮಾಡೀವಿ ಇಲ್ಲಿ. ಈಗ ಒಂದು ಟೈಮ್ ಎಕ್ಸ್ ಇಸ್ ಲೆಸ್ಸರ್ ದನ್ 1 ಚೆಕ್ ಮಾಡಿದ್ವಿ, ಗ್ರೇಟರ್ ದನ್ 1 ಅಂತ ಈ ಕಡೆ ಎಲ್ಲ ಚೆಕ್ ಮಾಡ್ಕೊಂಬಿಡಿ. ಈ ಕಡೆ ಎಲ್ಲ ನೀ 1 2 3 4 5 2024 1 ಲ್ಯಾಕ್ ಒಬ್ನ ಯಾರು ಎಕ್ಸ್ ಸ್ಕ್ವೇರ್ ಅಷ್ಟೇ ಒಬ್ನ ಅದಾನ ಈ ಕಡೆ ಎಲ್ಲ. ಸೊ ಹಂಗಾರೆ ಫಂಕ್ಷನ್ ಏನೈತಿ ನಮ್ದು ಎಫ್ ಆಫ್ ಎಕ್ಸ್ ಏನೈತಿ ಎಕ್ಸ್ ಸ್ಕ್ವೇರ್ ಅಂತ ಐತಿ. ಎಕ್ಸ್ ಸ್ಕ್ವೇರ್ ಇಸ್ ಕ್ವಾಡ್ರಾಟಿಕ್ ಫಂಕ್ಷನ್, ನಥಿಂಗ್ ಬಟ್ ಪೊಲಿನಾಮಿಯಲ್ ಫಂಕ್ಷನ್. ಪೊಲಿನಾಮಿಯಲ್ ಫಂಕ್ಷನ್ ಅಂತಂದ್ರೆ ಬರ್ದ್ ಬಿಡ್ರಿ, this is polynomial function. This is polynomial function. Therefore continuous at x is greater than 1 ಅಂದ್ಬಿಟ್ರೆ ಮುಗಿದೋಯ್ತು. ಇಲ್ಲಿಗೆ ನಿಮ್ಗೆ 4 ಮಾರ್ಕ್ಸ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಇವೆಲ್ಲ. ಇದಾದ್ಮೇಲೆ ಏನ್ ಮಾಡೋಣ, ಈಗ 13th ಒಂದು ಕ್ವಶನ್ ಸಾಲ್ವ್ ಮಾಡೋಣ. ಇದನ್ನ ಬರ್ಕೊಳ್ರಿ. Right. The next question 13 on f of x equal to x plus 5, x is lesser than or equal to 1, x minus 5, x is greater than 1 is a continuous function. Continuous ಆಕೈತಿ ಏನದು ನೋಡು. ಪ್ರಾಬ್ಲಮ್ ಎಲ್ಲಿಗೆ 1ಗೆ ಫಸ್ಟ್ ಲೈನ್ ನೋಡಿರಿ, ಲೈನ್ ನೋಡಿದ್ ಆಮೇಲೆ ಇಲ್ಲಿ ಎಲ್ಲಿಗೆ ಪ್ರಾಬ್ಲಮ್ 1ಗೆ 1 ಲೆಫ್ಟ್ ಸೈಡ್ ರೈಟ್ ಸೈಡ್ ಯಾರದಾರ ಕರೆಕ್ಟ್ ಬರೀಕೋರಿ. ಎಕ್ಸ್ ಇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 1 ಕಡಿಮೆ ಇದ್ದಲ್ಲಿ ಎಕ್ಸ್ ಇಸ್ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಒಂದಿದ್ದಕ್ಕೆ ಟಚ್ ಮಾಡಿ ತಗೊಂಡು ಎಕ್ಸ್ ಪ್ಲಸ್ 5 ಬರ್ಕೊಳ್ಳೋನು. ಗ್ರೇಟರ್ ದೆನ್ 1 ಅಂತಂದ್ರೆ ಈ ಕಡೆ ಯಾರದಾರ ಎಕ್ಸ್ ಮೈನಸ್ 5 ಅದಾರ. ಓಕೆ, ಇದು ಆದ್ಮೇಲೆ ಎಲ್ ಎಚ್ ಎಲ್ ಆರ್ ಚೆಕ್ ಮಾಡ್ಕೊಂಬ. ಎಟ್ ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡ್ಕೊಂಡು at x equal to 1, LHL limit as x tends to 1 minus f of x is equal to limit as x tends to 1. Minus indicates left side function, minus indicates left side function. So hangara left side yaradar function yaradar left side x plus 5 adar. So iದೇನು ಬಂತು x plus 5 ಬಂತು. So if you substitute in the place of x equal to 1, what we get 1 plus 5 is equal to 6, right? Next, RHL limit as x tends to 1 plus f of x is equal to limit as x tends to 1 right side ಯಾರದಾರ್ರಿ x minus 5 ಅದಾರ ಬರ್ಕೊಳ್ರಿ x minus 5. So if you substitute in the place of x equal to 1 minus 5 minus 4. ಓಹೋ, ಇಲ್ಲಿ 6 is not equal to minus 4, therefore LHL is not equal to RHL. Therefore f of x is continuous function ಅಲ್ಲ, f of x is discontinuous function. ಅಂದ್ರೆ ಬಿಟ್ರೆ ಮುಗಿದೋಗುತ್ತೆ. ಇದು ಇಲ್ಲಿಗೆ ಮುಗಿದು ಅವೆಲ್ಲ ಪಾಯಿಂಟ್ ಚೆಕ್ ಮಾಡಕ್ ಹೇಳಿಲ್ಲ ನಾವು. ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳೋಣ, ಇಲ್ಲ ಇದು ನೋಡಿ ಇಲ್ಲಿ ಡಿಸ್ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 1 ಐತಿ. ಆಕ್ಚುಲಿ 1ಕ್ಕಿಂತ ಕಡಿಮೆ ಇದ್ದಾಗ ಕಂಟಿನ್ಯೂಸ್ ಐತಿ, ಯಾಕಂದ್ರೆ ಒಬ್ನ ಅದಾನ ಇಲ್ಲಿ. 1ಕ್ಕಿಂತ ಜಾಸ್ತಿ ಇದ್ದಾಗ ಆ ಕಡೆ ಎಲ್ಲ ಒಬ್ನ ಅದಾನ, ಅದು ಕಂಟಿನ್ಯೂಸ್ ಆಗ್ಬೋದು ಆಕೈತಿ. ಬಟ್ ಎಕ್ಸಾಕ್ಟ್ 1ಗೆ ಏನೈತದ ಡಿಸ್ಕಂಟಿನ್ಯೂಸ್ ಐತಿ. ಅವ್ನು ಕೇಳಿದ ಕ್ವಶನ್ ಏನಪ್ಪಾ ಇಸ್ ಡಿಸ್ಕಂಟಿನ್ಯೂಸ್ ಫಂಕ್ಷನ್. ಓಕೆ, ಅದನ್ನ ಬರ್ಕೊಡ್ರಿ 13th one. ಅದ ಅಕಸ್ಮಾತ್ ಇದ ಕ್ವಶನ್ ಎಕ್ಸಾಮ್ದಾಗ ಚೆಕ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಅಂತಿತ್ತಂದ್ರ ಎಕ್ಸ್ ಕೇಸ್ 2 ಎಕ್ಸ್ ಇಸ್ ಲೆಸ್ ದನ್ 1, ಕೇಸ್ 3 ಎಕ್ಸ್ ಇಸ್ ಗ್ರೇಟರ್ ದನ್ 1, ಇದನ್ನು ತಗೋಬೇಕು. ಪೊಲಿನಾಮಿಯಲ್ ಫಂಕ್ಷನ್ ಅಕ್ಕತಿ ಕಂಟಿನ್ಯೂಸ್ ಅಂತ ಬರೀಬೇಕಲ್ಲಿ. ಓಕೆ, ರೈಟ್ ಡೌನ್. ಓಕೆ, your next question, f of x equal to 3, x is greater than or equal to 0, lesser than or equal to 1. If 4 ಯಾವಾಗ x is greater than 1, x is less than 3, ಆಮೇಲೆ x is greater than or equal to 3, lesser than or equal to 10 ಇದ್ದಾಗ 5 ಐತಿ. ಈ ತರ ಕ್ವಶನ್ ಐತಿ. ಇಲ್ಲಿ ತನ ಕ್ವಶನ್ ಒಂದೊಂದು ನಂಬರ್ ಬಗ್ಗೆ ಮಾತಾಡ್ತಿದ್ದ ನಾವು. ಗ್ರೇಟರ್ ದನ್ or equal to 1, ಲೆಸ್ ದನ್ 1, ಎಲ್ಲ 5 ಬಗ್ಗೆ ಒಂದೊಂದು ನಂಬರ್ ಬಗ್ಗೆ ಮಾತಾಡತ್ತಿದ್ದ. ಬಟ್ ಇದು ಒಂದೇ ಕ್ವಶನ್ದಾಗ
0 ಬಗ್ಗೆ ಮಾತಾಡ್ಯಾನ, 1 ಬಗ್ಗೆ ಮಾತಾಡತಾನ, 3 ಬಗ್ಗೆ ಮಾತಾಡತಾನ, 10 ಬಗ್ಗೆ ಮಾತಾಡತಾನ ಒಂದ ಕ್ವಶನ್ದಾಗ. ಸೊ ಕ್ವಶನ್ ಭಾಳ ದೊಡ್ಡದಾಯ್ತು ಅಂತೇಳಿ ಎದುರು ಅವಶ್ಯಕತೆ ಇರಂಗಿಲ್ಲ. ಬಡೆ ಬಡೆ ಕ್ವಶನ್ ಮೇ ಚೋಟೆ ಚೋಟೆ ಆನ್ಸರ್ ಐತೆ ಹೋಗ್ತೇವೆ, ರೈಟ್. ಸೊ ಅದೇ ರೀತಿ ಇಲ್ಲಿ ಒಂದು ಸಾಲ್ವ್ ಮಾಡಿ ಫಸ್ಟ್ ಲೈನ್ ಹೊಡ್ಯಾಕಟ್ಟು ನೀವು ಪ್ರಯತ್ನ ಪಡ್ರಿ. ಲೈನ್ ಹೊಡೆದ ಆಮೇಲೆ ಆ ಕ್ವಶನ್ ನ ರೀಪ್ರೆಸೆಂಟ್ ಮಾಡ್ರಿ. ಇಷ್ಟು ಲೈನ್ ಹೊಡೆದ್ಮೇಲೆ ಇವೆಲ್ಲ ನಂಬರ್ಸ್ ಅದಾವಲ್ಲ, ಪಾಸ್ ಮಾರ್ಕ್ ಹಾಕನೆಲ್ಲ ನಂಬರ್ಸ್ ಬರ್ಕೊತ ಹೋಗ್ರಿ. ಫಸ್ಟ್ ಯಾರು ಬಂದ್ರು 0 ಬಂದ್ರು, ಆಮೇಲೆ ಯಾರು ಬಂದ್ರು 1 ಬಂದ್ರು, ಆಮೇಲೆ 3 ಬಂತು, ಆಮೇಲೆ 10 ಬಂತು. ಸೊ ಹಂಗಾರ ಕ್ವಶನ್ ಅನ್ನ ರೀಪ್ರೆಸೆಂಟ್ ಮಾಡ್ರಿ ಲೈನ್ ಮೇಲೆ. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇದು ಟಚ್ ಮಾಡಿ ತಗೋತೀನಿ. ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು 1 ಇದಕ್ಕೂ ಟಚ್ ಮಾಡಿ ತಗೋತೀನಿ. ಏನೈತಿ ಫಂಕ್ಷನ್ 3 ಐತಿ. ಈಗ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಈಕ್ವಲ್ ಟು ಇಲ್ಲ ಅಂದ್ರೆ ಟಚ್ ಮಾಡಂಗಿಲ್ಲ. ಲೆಸ್ ದೆನ್ 3 ಈಕ್ವಲ್ ಟು ಇಲ್ಲ, ಟಚ್ ಮಾಡಂಗಿಲ್ಲ. ಏನೈತಿ 4 ಬಂತು. ಆಮೇಲೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಟಚ್ ಮಾಡಿ ತಗೋತೀನಿ. ಯಾಕೆ ಈಕ್ವಲ್ ಸಿಂಬಲ್ ಐತಿ. ಇಲ್ಲಿ ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು ಟಚ್ ಮಾಡಿ ತಗೋತೀನಿ. ಏನೈತಿ ಫಂಕ್ಷನ್ 5 ಐತಿ. ಸೊ ಹಂಗಾರೆ ಈ ರೀತಿ ಲೈನ್ ಮೇಲೆ ರೀಪ್ರೆಸೆಂಟ್ ಆದ್ಮೇಲೆ ಫಸ್ಟ್ ನಾವು ಈ ಕಡೆ ಅಂತ ಚೆಕ್ ಮಾಡ್ಕೊಳ್ಳೋದು, ಏನು ಕೊಟ್ಟಿಲ್ಲ ಫಂಕ್ಷನ್ ಇಲ್ಲ, ಸೊ ಚೆಕ್ ಮಾಡ್ಕೊಳ್ಳೋ ಜರೂರತ್ತಿಲ್ಲ. 0ಕ್ಕಿಂತ ಕಡಿಮೆ ಆಗ 10ಕ್ಕಿಂತ ಜಾಸ್ತಿ ಆ ಕಡೆ ಚೆಕ್ ಮಾಡ್ಕೊಳ್ಳೋ ಜರೂರತ್ತಿಲ್ಲ, ಫಂಕ್ಷನ್ ಕೊಟ್ಟಿಲ್ಲ ನಾವು. ಸೊ ಹಂಗ ನಮ್ ಡ್ಯೂಟಿ ಏನ ಈ ಇಷ್ಟ್ರಾಗ ಚೆಕ್ ಮಾಡ್ಕೊತ ಕೂಡಬೇಕು. ಇದ್ರ ಬಗ್ಗೆನ ನಾವು ಕಂಟಿನ್ಯೂಟಿ ಚೆಕ್ ಮಾಡಕ್ ಹೇಳೇನಿ ಫಂಕ್ಷನ್ ಅದ್. ಫಸ್ಟ್ ಈ ಸ್ಪೇಸಿನ ಚೆಕ್ ಮಾಡೋಣ. ಇಲ್ಲಿ ಸ್ಟಾರ್ ಹಾಕೇನಲ್ಲ, ಈ ಜಾಗ ಚೆಕ್ ಮಾಡ್ಕೊಳ್ಳೋಣ. ಈ ಜಾಗ ಅಂತಂದ್ರೆ ಏನಪ್ಪಾ, ಇಫ್ ಕೇಸ್ 1 ಅಂತ ತಗೋತೇನೆ. ಕೇಸ್ 1 ಅಂತ ತಗೊಂಡು ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಮಾಡ್ತೀನಿ. 1 ಒಳಗಡೆನ ತಗೋತೀನಿ. ಸರ್ ಈಕ್ವಲ್ ಟು 1 ತಗೊಂಡ್ಬಿಡ್ಬೇಕಿಲ್ಲ, ಇಲ್ಲೆಲ್ಲ ಈಕ್ವಲ್ ಟು 1 ಕೊಟ್ಟಿದ್ದಲ್ಲ, ಹಂಗಲ್ಲದ. ಆಟ್ 1 ಅಂತ ನಿಂತು ನೋಡಿದಾಗ ಈ ಕಡೆ ಒಂದು ನಂಬರ್ ಬೇರೆ ಐತಿ, ಈ ಕಡೆ ಒಂದು ನಂಬರ್ ಬೇರೆ ಐತಿ. ಅವಾಗ LHL RHL ಚೆಕ್ ಮಾಡ್ಕೊಳ್ಳೋನು. ಯಾವಾಗ ಆಟ್ ಎಕ್ಸ್ ಈಕ್ವಲ್ ಟು 1 ಇದ್ದಾಗ LHL RHL ಚೆಕ್ ಮಾಡ್ಕೋಬೇಕು. ಯಾಕೆ ಈ ಕಡೆ ನಿಂತು ನೋಡಿದಾಗ ಆ ಕಡೆ ಒಬ್ಬ ಕಾಣತಾನ, ಈ ಕಡೆ ಒಬ್ಬ ಕಾಣತಾನ. ಬಟ್ ಎಕ್ಸ್ ಇಸ್ ಲೆಸ್ ದೆನ್ 1, ಈ ಕಡೆ ಎಲ್ಲ ಲೆಸ್ ದೆನ್ 1, ಈ ಕಡೆ ಎಲ್ಲ 0 ಇಂದ ಸ್ಟಾರ್ಟ್ ಮಾಡಿ ಲೆಸ್ ದೆನ್ 1, ಈ ಕಡೆ ಎಲ್ಲ ಒಬ್ಬರ ಅದಾರ. ಯಾರು ಅದಾರ ಅವರು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಅದಾರ. ಸೊ ಈ 3 ಅನ್ನೋದು ಕಾನ್ಸ್ಟೆಂಟ್ ಫಂಕ್ಷನ್. ಈ ಕಾನ್ಸ್ಟೆಂಟ್ ಫಂಕ್ಷನ್ ನೀನು ಇರವ 3 ಅದಾನ, ಇಲ್ಲಿ ಯಾವ ವ್ಯಾಲ್ಯೂನು ಸಬ್ಸ್ಟಿಟ್ಯೂಷನ್ ಮಾಡೋ ಜರೂರತ್ತು ಇಲ್ಲ. ಯಾಕಂದ್ರೆ ಬೇಕಾದ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಮತ್ತು 3ನ ಬರ್ತೈತಿ. ದಟ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಫಂಕ್ಷನ್ ಅಂತಂದ್ರೆ ಅದು ಕಂಟಿನ್ಯೂಸ್ ಇರ್ತೈತಿ. ಯಾಕೆ ಒಬ್ಬನ 3 ಒಬ್ಬನ ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ಚೇಂಜ್ ಆಗೋ ಇದು ಚೇಂಜ್ ಆಕೈತಿ. ಇಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕ್ ಬರಂಗಿಲ್ಲ ಕಾನ್ಸ್ಟೆಂಟ್ ಫಂಕ್ಷನ್. ಸೊ ಅದ್ರಾಗ ಏನ್ ಮಾಡಿದ್ರೆ ಏನ್ ಫರಕ್ ಬೀಳ್ತೈತಿ. ಸೊ ದಟ್ ಈಸ್ ಕಾನ್ಸ್ಟೆಂಟ್ ಫಂಕ್ಷನ್. This is constant function. Constant function. Therefore continuous at x is greater than or equal to 0, less than 1. ಇದು ಮುಗಿದು ಹೋಗ್ತಿಲ್ಲ, ಇಷ್ಟಕ್ಕ ಮುಗಿದು ಹೋಗ್ತಿದ್ದು. ಅದಕ್ಕೆ ಹೇಳಿದ್ನಿಲ್ಲ ಬಡೆ ಬಡೆ ಕ್ವಶನ್ ಮೇ ಚೋಟೆ ಚೋಟೆ ಆನ್ಸರ್ ಐತೆ ಹೋತೆ ಅಂತ. ಸೊ ಅದೇ ರೀತಿ ಇದು. ಸೊ ಆಟ್ ಎಕ್ಸ್ ಈಕ್ವಲ್ ಟು 1 ಅಂದಾಗ ಇಲ್ಲಿ ನಿಂತು ನೋಡಿದಾಗ ಇಲ್ಲೊಬ್ರು ಕಾಣತಾರ, ಇಲ್ಲೊಬ್ರು ಕಾಣತಾರ. ಸೊ ಹಂಗಾರೆ LHL RHL ಚೆಕ್ ಮಾಡ್ಕೋಬೇಕು. ಹಂಗಾರೆ ನಾವು ಚೆಕ್ ಮಾಡ್ಕೊಳ್ಳೋಣ. ಕೇಸ್ ಟು ಏನ್ ಚೆಕ್ ಮಾಡತ್ತೇನೆ ಈಗ, ಎಕ್ಸ್ ಈಕ್ವಲ್ ಟು 1 ಚೆಕ್ ಮಾಡ್ಕೊಳತ್ತೇನೆ. 1 ಅಂದಾಗ LHL ಚೆಕ್ ಮಾಡ್ಕೋಬೇಕು. LHL ನೋಡ್ರಿ, ಇಲ್ಲೆಲ್ಲ 3, 4 ಇವೆಲ್ಲ ಕಾನ್ಸ್ಟೆಂಟ್ ನಂಬರ್. ಅಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಮಾಡಕ ಬರಂಗಿಲ್ಲ. LHL ಈಕ್ವಲ್ ಟು ಈಗ ಲೆಫ್ಟ್ ಸೈಡ್ 3 ಅಂತ ಡೈರೆಕ್ಟ್ ಆಗಿ ಬರೆದ್ರು ಮುಗಿದೋಕೈತಿ. LHL ಈಕ್ವಲ್ ಟು 3 ಅಂತ ಬರೆದ್ರು ಮುಗಿತೈತಿ. ಆದ್ರೂ ನೀವು ಸಾಲ್ವ್ ಮಾಡ್ತೀರಿ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1 ಬಗ್ಗೆ ಮಾತಾಡತ್ತೇನೆ. ಅಟ್ ಎಕ್ಸ್ ಈಕ್ವಲ್ ಟು 1. ಈಗ ಎಲ್ಲಿಗದೆ ನಾನು, ಇಲ್ಲಿಗದೇನೆ. ಇವಾಗ ಸ್ಟಾರ್ ಇಲ್ಲಿ ಹಾಕ್ತೇನೆ. ಇದು ಅಟ್ ಎಕ್ಸ್ ಈಕ್ವಲ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 1. ಲೆಫ್ಟ್ ಸೈಡ್ ಯಾರದಾರ ಇಲ್ಲಿ ಫಂಕ್ಷನ್ 3 ಅದಾರ. 1 ಗೆ ಲೆಫ್ಟ್ ಸೈಡ್ ಯಾರದಾರ 3 ಅದಾರ. ಸೊ 3 ಈ 3 ಒಳಗೆ 1 ಎಲ್ಲಿಂದ ಸಬ್ಸ್ಟಿಟ್ಯೂಷನ್ ಮಾಡಪ್ಪ, ಯಾವ ಸಂಖ್ಯೆ ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ ಬರಂಗಿಲ್ಲ. 3ನ ಕಾನ್ಸ್ಟೆಂಟ್ ನಂಬರ್ 3. ಇನ್ನು RHL is equal to limit as x tends to 1 plus f of x is equal to limit as x tends to 1. ರೈಟ್ ಸೈಡ್ ಯಾರದಾರ ಈ ಕಡೆ 4 ಅದಾರ. ಸೊ 4 ಇದೇನ್ ಬಂತು, 4 ಬಂತು. ಸೊ 3 is never equal to 4. Therefore LHL is not equal to RHL. Here case 2 ಒಳಗೆ ಏನಾಗ್ತದಂದ್ರೆ LHL is not equal to RHL ಆಯ್ತು. Therefore ಹಂಗಾರೆ ಫಂಕ್ಷನ್ ಏನಾಗ್ತಂದ್ರೆ ಈಗ f of x is not continuous at ಎಲ್ಲಿ x equal to 1. at x equal to 1. LHL RHL ನಾಟ್ ಈಕ್ವಲ್ ಬಂದ್ರೆ ಮುಂದೆ f of 1 ಚೆಕ್ ಮಾಡ್ಕೊಳ್ಳೋ ಜರೂರತ್ತೆ ಇಲ್ಲ ನಮ್ಗೆ, ರೈಟ್. ಸೊ ಹಂಗಾರ
ಈಗ ಎಲ್ಲಿಗೆ ಬಂದಿವಿ, ಸ್ಟಾರ್ ಇಲ್ಲಿ ಹಾಕ್ಯವಲ್ಲ. ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ. ಈ ನಡಕಿನ ಜಾಗ ಐತಲ್ಲ, ಇಲ್ಲಿ ಹೋಗೋಣ. ಈ ನಡಕಿನ ಸ್ಪೇಸ್ ಒಳಗೆ ಹೋಗೋಣ. ರೈಟ್. ಈ ನಡಕಿನ ಸ್ಪೇಸ್ ಒಳಗೆ ಅಂತಂದ್ರೆ ಏನಪ್ಪಾ, ಇಲ್ಲಿ ಎಕ್ಸ್ ಈಸ್ ಗ್ರೇಟರ್ ದನ್ 1 ಲೆಸ್ ದೆನ್ 3. ಲೆಸ್ ದೆನ್ 3 ತಗೊಳ್ಳೋಣ. ಈಕ್ವಲ್ ಟು 3 ತಗೊಂಗಲ್ಲ. ಯಾಕೆ ಹೇಳಿ, ಈಕ್ವಲ್ ಟು 3 ಈ ಕಡೆ ಒಬ್ಬ ಕಾಣತಾನ, ಆ ಕಡೆ ಒಬ್ಬ ಕಾಣತಾನ. ಸೊ ಈಕ್ವಲ್ ಟು 3 ಇಲ್ಲಿ ಎರಡೆರಡು ಬರ್ತವೆ. ಆ ಕಡೆ ಒಂದು ಈ ಕಡೆ ಒಂದು ಐತಿ. LHL RHL ಚೆಕ್ ಮಾಡ್ಕೋಬೇಕು. ಬಟ್ ನಾವೀಗ ಇದ್ರ ಒಳಗೆ ಅಷ್ಟೇ ಚೆಕ್ ಮಾಡ್ಕೊಳ್ಳೋಣ. ಮುಂದೆ ಹೋಗೋಣ. 3 ಗ್ರೇಟರ್ ದನ್ 1 ಲೆಸ್ ದೆನ್ 3. ಕೇಸ್ ನಂಬರ್ 3. ಕೇಸ್ ನಂಬರ್ 3 ಏನ್ ಹೇಳತ್ತನ, ಎಕ್ಸ್ ಈಸ್ 1ಕ್ಕಿಂತ ಜಾಸ್ತಿ ಮುಂದೆ ಹೋಗು, ಆಮೇಲೆ 3ಕ್ಕಿಂತ ಕಡಿಮೆನೇ ಇರಿ. ಇನ್ನು ಎಕ್ಸಾಕ್ಟ್ 3 ಆಮೇಲೆ ಚೆಕ್ ಮಾಡ್ಕೊಳ್ಳೋಣ LHL RHL. ಸೊ ಹಂಗಾರ ಇವಾಗ ಫಂಕ್ಷನ್ ಏನೈತೆ ನಮ್ದು, ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಏನೈತೆ 4. ಒಂದ ಗ್ರೇಟರ್ ದನ್ 1 ಲೆಸ್ ದನ್ 3. ಒಬ್ಬನ 4 ಒಬ್ಬನ ಅದಾನ. ಎಫ್ ಆಫ್ ಎಕ್ಸ್ ಏನೈತೆ ನಮ್ದು ಫಂಕ್ಷನ್, ಎಫ್ ಆಫ್ ಎಕ್ಸ್ 4 ಐತಿ. ಸೊ 4 ಅನ್ನೋದು ಕಾನ್ಸ್ಟಂಟ್ ಫಂಕ್ಷನ್. ದಿಸ್ ಈಸ್ ಕಾನ್ಸ್ಟಂಟ್ ಫಂಕ್ಷನ್. ದಿಸ್ ಈಸ್ ವಾಟ್, ಕಾನ್ಸ್ಟಂಟ್ ಫಂಕ್ಷನ್. ಕಾನ್ಸ್ಟಂಟ್ ಫಂಕ್ಷನ್ ಅಲ್ಲಿ ಹಂಗ ಬರ್ದೇವಲ್ಲ. ದಿಸ್ ಇಸ್ ಕಾನ್ಸ್ಟಂಟ್ ಫಂಕ್ಷನ್. ದೇರ್ ಫೋರ್ continuous at x is greater than 1 less than 3. This is what case number 3 ಆಯಿತು. ಈಗ ಸ್ಟಾರ್ ಅನ್ನ ಮುಂದೆ ಹಾಕು. ಈ ಸ್ಟಾರ್ ತೆಗೆದು ಇಲ್ಲಿ ಹಾಕ್ತೇನೆ. ಎಕ್ಸಾಕ್ಟ್ 3 ಚೆಕ್ ಮಾಡ್ತೇನೆ. 3 ಆ ಕಡೆ ಒಬ್ಬವ, ಈ ಕಡೆ ಒಬ್ಬವ. ಇಲ್ಲಿ ನೋಡಿದ್ರೆ ಗೊತ್ತಾಕೈತಿ ನಿಮಗೆ, LHL 4 RHL 5 ನಾಟ್ ಕಂಟಿನ್ಯೂಸ್. ಆದ್ರೂ ಬರ್ ತೋರಿಸ್ಬೇಕಲ್ಲಪ್ಪ. ಬರೀ ಕೇಸ್ ನಂಬರ್ 4 at x equal to 3 ಅಲ್ಲ, at x equal to 3. ರೈಟ್. ಸೊ ಹಂಗಾರೆ at x equal to 3 ಏನ್ ಮಾಡೋಣ, LHL ಚೆಕ್ ಮಾಡ್ಕೊಂಡು LHL is equal to limit as x tends to 3 ಚೆಕ್ ಮಾಡತ್ತೀನಿ. 3 ಮೈನಸ್ 3 ಪ್ಲಸ್ 3 ಮೈನಸ್ ಅಂತಂದ್ರೆ ಏನು, ಲೆಫ್ಟ್ ಸೈಡ್ ಫಂಕ್ಷನ್. ಲೆಫ್ಟ್ ಸೈಡ್ ಫಂಕ್ಷನ್ ಏನೈತಿ, ಲಿಮಿಟ್ as x tends to 3. 3 ಲೆಫ್ಟ್ ಸೈಡ್ ಯಾರು ಅದಾರ, 4 ಅದಾರ. 4 ಅನ್ನೋದು ಏನದ, ಕಾನ್ಸ್ಟಂಟ್ ನಂಬರ್. ಎಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋ 3 ಇದ್ರಾಗ 4 ಬರ್ತೈತದ. ಸಿಮಿಲರ್ಲಿ RHL is equal to ಏನ್ ಬಂತು, ಲಿಮಿಟ್ as x tends to 3 plus f of x is equal to ಡೈರೆಕ್ಟ್ ಆಗಿ ಬರ್ದ್ ಬಿಡ್ಲಿ ಇದನ್ನ. 3 ಪ್ಲಸ್ ಅಂದ್ರೆ ಇರೋದ ಕಾನ್ಸ್ಟಂಟ್ ನಂಬರ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಷನ್ ಮಾಡೋ 5 ಅಂತ ಬರ್ದ್ ಬಿಡ್ತೀನಿ. ಸೊ ಎರಡು ಅಬ್ಸರ್ವ್ ಮಾಡಿದಾಗ LHL is not equal to RHL. Therefore f of x is not continuous at ಎಲ್ಲಿ ಚೆಕ್ ಮಾಡಿದ್ವಿ, 3. ನಾಟ್ ಕಂಟಿನ್ಯೂಸ್ at x equal to 3. ರೈಟ್. ಸೊ ಹಂಗಾರೆ ಕೇಸ್ ನಂಬರ್ 4 ಆತ. ಈಗ ಇದನ್ನ ಇಲ್ಲಿ ಶಿಫ್ಟ್ ಮಾಡು. ಗ್ರೇಟರ್ ದ್ಯಾನ್ 3 ಲೆಸ್ ದ್ಯಾನ್ 10. ಗ್ರೇಟರ್ ದ್ಯಾನ್ ಈಕ್ವಲ್ ಟು ಐತಲ್ಲ, ಗ್ರೇಟರ್ ದ್ಯಾನ್ 3 ಈಕ್ವಲ್ ಟು 3 ಅಂತ ಚೆಕ್ ಮಾಡೀವಿ. ಈಗ ಲೆಸ್ ದ್ಯಾನ್ 10. ಈಗ ಲೆಸ್ಸರ್ ದ್ಯಾನ್ ಈಕ್ವಲ್ ಟು 10 ತಗೊಂಡ್ಬಿಡ್ರಿ. ಯಾಕಂದ್ರೆ 10 ಆ ಕಡೆ ಅಂತೂ ಯಾರು ಇಲ್ಲ. ಲೆಸ್ಸರ್ ದ್ಯಾನ್ ಈಕ್ವಲ್ ಟು 10 ತಗೊಂಡು ಫಿನಿಶ್ ಮಾಡ್ಬಿಡೋದು ಇದು. ಈಗ ಹಂಗಾರ ನೆಕ್ಸ್ಟ್ ಕೇಸ್ ನಂಬರ್ 5. ಕೇಸ್ ನಂಬರ್ 5 ಏನ್ ತಗೊಳತ್ತೆ ನಾನು, ಗ್ರೇಟರ್ ದ್ಯಾನ್ 3ಗಿಂತ ಜಾಸ್ತಿ ಈಕ್ವಲ್ ಟು 3 ಮುಗಿಸೇನಲ್ಲ ಇಲ್ಲ. ಅದಕ್ಕೆ x is ಗ್ರೇಟರ್ ದ್ಯಾನ್ 3 ಲೆಸ್ಸರ್ ದ್ಯಾನ್ ಆರ್ ಈಕ್ವಲ್ ಟು 10. ಯಾಕಂದ್ರೆ 10ಗೆ ಮುಗಿಸ್ಬಿಡೋಣ, ಇಲ್ಲೇ 10ಗೆ ಮುಗಿಸ್ಬಿಡೋಣ. ಯಾಕೆ ಈಕ್ವಲ್ ತಗೊಂಡು ಮುಗಿಸ್ಬಿಡೋಣ. ಸೊ ಫಂಕ್ಷನ್ ಏನೈತೆ ನಮ್ದು, ಎಫ್ ಆಫ್ ಎಕ್ಸ್ ಅಲ್ಲಿ ಎಫ್ ಆಫ್ ಎಕ್ಸ್ ಒಬ್ನ ಅದಾನ ಇಲ್ಲಿ. ಯಾಕೆ ಹೇಳ, ಇಲ್ಲಿ ಒಬ್ನ. ಈ ಕಡೆ ನೀನು ಲೆಫ್ಟ್ ಸೈಡ್ ಒಬ್ರು, ರೈಟ್ ಸೈಡ್ ಒಬ್ರು ಅದಾರನ, ಇಲ್ಲ ಒಬ್ನ ಅದಾನ. ಯಾರು, 5 ಅದಾನ. ಸೊ ಹಂಗಾರ 5. ಸೊ ಹಂಗಾರೆ ಏನ್ ಮಾಡೋಣ, ಹಂಗಾರೆ ಇದನ್ನ ದೇರ್ ಫೋರ್ ಇದು ಯಾವ ಫಂಕ್ಷನ್ ಅಪ್ಪ, ಕಾನ್ಸ್ಟಂಟ್ ಫಂಕ್ಷನ್. ದಿಸ್ ಈಸ್ ಕಾನ್ಸ್ಟಂಟ್ ಫಂಕ್ಷನ್. ದಿಸ್ ಈಸ್ ಕಾನ್ಸ್ಟಂಟ್ ಫಂಕ್ಷನ್. Therefore it is continuous. It is continuous at x is greater than 3 lesser than or equal to 10. So hangara iva question number 14 aitu. So in question number next question number 15 16 17 anna next video dalli nodona. Okay, idana barಕೊಳ್ಳಿ. Thank you.